ಹಲೋ ಸ್ನೇಹಿತರೆ, ಇದು ಕ್ಯಾಬೀಸ್ ಕಡಲೆ ಪಲ್ಯ ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ, ತುಂಬ ಸುಲಭವಾಗಿ ಮಾಡುವಂಥದ್ದು. ನಿಮಗೆ ಇದು ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೂ ಬರುತ್ತೆ, ರಾಗಿ ರೊಟ್ಟಿಗೂ ಬರುತ್ತೆ, ಅನ್ನದ ಜೊತೆ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸ್ವಲ್ಪ ನೆನೆಸಿದ ಕಡಲೆ ತೆಗೆದಿಟ್ಕೊಂಡಿದ್ದೆ, ಒಂದು ಮುಷ್ಟಿಯಷ್ಟು, ಒಂದು ಮೀಡಿಯಮ್ ಸೈಜ್ ಕ್ಯಾಬೀಸು. ಮೊದಲು ಕ್ಯಾಬೀಸನ್ನು ಸಣ್ಣಾಗಿ ಹೆಚ್ಚಿ ನಾನು ನೀರಲ್ಲಿ ಹಾಕಿಟ್ಟೆ. ನಂತರ ಒಂದು ಬಾಣಲೆಯಲ್ಲಿ ಒಗ್ಗರಣೆಯಲ್ಲಿ ಕೊಬ್ಬರಿ ಎಣ್ಣೆ ಟೀಸ್ಪೂನ್ದಲ್ಲಿ ಒಂದು 4 ಸ್ಪೂನು, 4-5 ಸ್ಪೂನ್ ಕೊಬ್ಬರಿ ಎಣ್ಣೆ, ನೀರು ಮುಡ್ಸಲ್ಲ ಇದಕ್ಕೆ. ಆಮೇಲೆ ನಾನು ಏನು ಮಾಡಿದೆ ಅಂದರೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿದೆ, ಕರಿಬೇವು ಹಾಕಿದೆ, ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕಿದೆ. ಎಲ್ಲ ಒಗ್ಗರಣೆಲಿ ತಾಳಿಸಿದಾದ್ಮೇಲೆ ಇಂಗು ಮತ್ತು ಅರಿಶಿನ ಹಾಕಿದೆ. ಅದು ಎಲ್ಲ ಆದಮೇಲೆ ಕಡಲೆ ಮತ್ತು ಕ್ಯಾಪ್ಸಿಕಮ್ಮು ಹಾಗೂ ಕ್ಯಾಬೀಸ್ ಎಲ್ಲ ಹಾಕಿದೆ. ಹಾಕಿ ಮಗ್ಚಿ ಅರ್ಧ ಬೇಯ್ತೆ ಸ್ವಲ್ಪ ಉಪ್ಪು ಹಾಕಿದೆ. ಸ್ವಲ್ಪ ಬೆಂದಾದಮೇಲೆ ಅಂದರೆ ಸ್ವಲ್ಪ ಕಂದಿದ್ಮೇಲೆ ಉಪ್ಪು ಹಾಕಿ ಹಾಗೆ ಮಗ್ಚಿ ಮಿಕ್ಸ್ ಮಾಡಿಟ್ಟೆ. ಚೆನ್ನಾಗಿ ಬೆಂತು, ಆದಷ್ಟು ಬೇಗ ಬೇಯ್ತಿದ್ದು ಕ್ಯಾಬೀಸು, ನಿಮಗೂ ಗೊತ್ತು. ಆಮೇಲೆ ಕೊಬ್ಬರಿ ತುರಿ ಸ್ವಲ್ಪ ಹಾಕಿ ಮಗಚಿ 1-2 ಸೆಕೆಂಡ್ ಇಟ್ಟು ತೆಗೆದೆ. ತುಂಬ ರುಚಿಯಾಗಿದೆ ಪಲ್ಯ. ಕಡಲೆನೂ ಇದೆ, ಕ್ಯಾಬೀಸು ಇದೆ, ನೋಡಿ ಚೆನ್ನಾಗಿದೆ ಪಲ್ಯ. ಎಲ್ಲರೂ ಮಾಡ್ತೀನಿ, ಗೊತ್ತಾಗಿದ್ದರೆ ಕೇಳಿ. ಸುಲಭವಾಗಿ ಮಾಡ್ಬೋದು. ಎಲ್ಲ ತಿಂಡಿಗಳಲ್ಲಿ, ರೊಟ್ಟಿ, ಚಪಾತಿ ಎಲ್ಲದರಲ್ಲೂ ಅಡ್ಜಸ್ಟ್ ಆಗುತ್ತಿದ್ದು. ಅಂದರೆ ಚೆನ್ನಾಗಾಗುತ್ತೆ ಟೇಸ್ಟು. ಕಲ್ಸ್ಕೊಂಡು ತಿನ್ನೋಕ್ಕೆ ಅನ್ನೋದರಲ್ಲೂ ತುಂಬ ಚೆನ್ನಾಗಾಗುತ್ತೆ ಮಿಕ್ಸು. ಎಲ್ಲರೂ ಮಾಡಿ, ಗೊತ್ತಾಗಿಲ್ಲ ಅಂದರೆ ಕೇಳಿ. ತುಂಬ ರುಚಿಯಾದ ಕೋಸ್ ಅಥವಾ ಕ್ಯಾಬೀಸ್ ಕಡಲೆ ಪಲ್ಯ.